ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾನಗರ ಸರ್ಕಲ್, ಕೊಡಿಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು. ಆತ್ಮೇರೆ, ಇವತ್ತು ಬಹಳ ಮುಖ್ಯವಾಗಿ ರಕ್ತಹೀನತೆಯ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಯಾವೆಲ್ಲ ಯೋಗಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ನೋಡೋಣ. ಮೊದಲನೇದಾಗಿ ರಕ್ತಹೀನತೆ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು ಅಂತಕ್ಕಂಥದ್ದನ್ನು ನೋಡೋಣ. ನಮ್ಮಲ್ಲಿ ರಕ್ತಹೀನತೆ ಬರಬೇಕು ಅಂತ ಹೇಳಿದ್ರೆ ಅಗ್ನಿಮಾಂದ್ಯ, ಅಜೀರ್ಣ, ಮಲಬದ್ಧತೆ ಮತ್ತು ಅಪೋಷಕ ತತ್ವಗಳ ಸೇವನೆಯನ್ನು ನಾವು ಮಾಡೋದ್ರಿಂದ, ನಮ್ಮ ಆಹಾರದಲ್ಲಿ ಸರಿಯಾದ ರೀತಿಯಲ್ಲಿ ಪೋಷಕ ತತ್ವಗಳಿಲ್ಲದೇ ಇದ್ದರೆ, ಹಾಗೆ ಪೋಷಕ ತತ್ವಗಳಿರ್ತಕ್ಕಂಥ ಆಹಾರವನ್ನು ತಿಂದಾಗಲೂ ಕೂಡ ಆ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗದೇ ಇದ್ದರೆ, ಮತ್ತು ನಮ್ಮ ಕರುಳಿನಲ್ಲಿ ಮಲ ತುಂಬಿಕೊಂಡಿದ್ದರೆ, ಮಲ ವಿಸರ್ಜನೆ ಸರಿಯಾಗಿ ಆಗದೇ ಇದ್ದರೆ, ಮಲಬದ್ಧತೆ ಇದ್ದರೆ ನಮ್ಮಲ್ಲಿ ರಕ್ತಹೀನತೆಯ ಕೊರತೆ ಉಂಟಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಆಹಾರ ಎರಡು ಭಾಗವಾಗಿ ಅದು ಪರಿವರ್ತನೆ ಆಗಬೇಕು. ತಿಂದಿರ್ತಕ್ಕಂಥ ಆಹಾರ ಈಗ ಸುಮಾರು ಶ್ರೀಮಂತರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೇ ರಕ್ತಹೀನತೆಯ ಕೊರತೆ ಜಾಸ್ತಿ ಇರ್ತದೆ, ಕ್ಯಾಲ್ಸಿಯಂ ಕೊರತೆ ಜಾಸ್ತಿ ಇರ್ತದೆ. ಅವರೆಲ್ಲ ತಿಂತಾ ಇರ್ತಾರೆ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲನೂ ತಿಂತಾ ಇರ್ತಾರೆ. ಆದರೂ ಕೂಡ ಅವರಲ್ಲಿ ಆ ಒಂದು ಕೊರತೆ ಕಾಣಿಸ್ಕೊಳ್ತಾ ಇರ್ತದೆ. ಯಾಕೆ ಆ ಕೊರತೆ ಕಾಣಿಸ್ಕೊಳ್ತಾ ಇರ್ತದೆ ಅಂತ ಹೇಳಿದ್ರೆ, ತಿಂದಿರತಕ್ಕಂಥ ಆಹಾರ ಸರಿಯಾಗಿ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥವಾಗಿ ಅದು ಡೈಜೆಸ್ಟ್ ಆಗ್ತಾ ಇರಲ್ಲ, ಅದು ಪಚನವಾಗ್ತಾ ಇರಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನಂದರೆ ಅಗ್ನಿಮಾಂದ್ಯ. ಆ ಅಗ್ನಿಮಾಂದ್ಯ ಚಿಕಿತ್ಸೆಗಾಗಿ ನೀವೇನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ ಹೇಳ್ತಾರೆ, ಭೋಜನಾಗ್ರೇ ಆರ್ಧಕ ಸೈಂಧವ ಭುಂಜತೆ ಅಂತ ಹೇಳ್ತಾರೆ. ಅಂದರೆ ಊಟದಕ್ಕಿಂತ ಮೊದಲು ನಾವು ಒಂದು 10 ಗ್ರಾಮ್ ಶುಂಠಿ, ಅದರ ಜೊತೆಗೆ 2 ಚಿಟಿಕೆ ಉಪ್ಪು ಬೆರೆಸಿ ನಮ್ಮ ಬಾಯಲ್ಲಿಟ್ಕೊಂಡು ಅದನ್ನು ಅಗದು ನಿಧಾನವಾಗಿ ಅದರ ರಸವನ್ನು ಸೇವನೆ ಮಾಡಬೇಕು. ಈ ರೀತಿಯಾಗಿ ನೀವು ರಸವನ್ನು ಕುಡಿತಾ ಬಂದರೆ ಒಂದು 5 ನಿಮಿಷದ ಒಳಗಡೆ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಹಸಿಯುತ್ತೆ. ಊಟದಕ್ಕಿಂತ 5ರಿಂದ 10 ನಿಮಿಷದ ಮೊದಲು ಇದನ್ನು ಮಾಡಬೇಕು. ಈ ಥರ ಮಾಡಿದ ಮೇಲೆ ನೀವೇನಾದರೂ ಪ್ರಸಾದ ಮಾಡಿದರೆ ನಿಮ್ಮ ಜಠರಾಗ್ನಿ ಉದ್ದೀಪನಗೊಂಡಿರುತ್ತದೆ. ಆವಾಗ ನೀವು ತಿಂದಿರತಕ್ಕಂಥ ಆಹಾರ ಸಪ್ತ ಧಾತುವಾಗಿ ಪರಿವರ್ತನೆ ಆಗ್ತದೆ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ವೀರ್ಯ ಅಂತಕ್ಕಂಥ ಸಪ್ತ ಧಾತುಗಳು ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ನಾವು ತಿಂದಿರತಕ್ಕಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಬೇಕು. ಆ ರೀತಿ ಡೈಜೆಸ್ಟ್ ಆಗಲಿಕ್ಕೆ ನಾವು ಜಠರಾಗ್ನಿಯನ್ನು ಉದ್ದೀಪನಗೊಳಿಸ್ಕೊಳ್ಬೇಕು. ಆ ಉದ್ದೀಪನಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಈ ಒಂದು ಶುಂಠಿ ಮತ್ತು ಸೈಂಧವ ಲವಣ ನೀವು ಸೇವನೆ ಮಾಡಬೇಕು. ಇದನ್ನು ಊಟದಕ್ಕಿಂತ 10 ನಿಮಿಷ ಮಾಡಿ ನೋಡಿ. ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ ಸಮಸ್ಯೆ, ಅದಾದಮೇಲೆ ಕೆಲವು ಜನರಿಗೆ ತುಂಬ ಹೈಪರ್ ಅಸಿಡಿಟಿ ಇರ್ತದೆ, ಹುಳಿತೆಗೆಲ್ಲ ಬರ್ತಾ ಇರ್ತದೆ, ಎದೆಲೆಲ್ಲ ಚುಚ್ಚಿದಂಗೆ ಆಗ್ತದೆ, ತುಂಬ ಹೊಟ್ಟೆ ನೋವು ಬರ್ತಾ ಇರ್ತದೆ, ಬೆಳಗ್ಗೆ ತಿಂದರೆ ಸಾಯಂಕಾಲದವರೆಗೂ ಹೊಟ್ಟೆ ಭಾರ ಇರ್ತದೆ. ಆ ಥರದ ಸಮಸ್ಯೆ ಇರತಕ್ಕಂಥವ್ರಿಗೆ ಈ ಒಂದು ಚಿಕಿತ್ಸೆ ಬಹಳ ಒಳ್ಳೆಯದಾಗಿ ಕೆಲಸ ಮಾಡ್ತದೆ. ಇದನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ರಕ್ತಹೀನತೆಯ ಕೊರತೆಯನ್ನು ನೀವು ಸಂಪೂರ್ಣವಾಗಿ ನಿವಾರಿಸ್ಕೊಳ್ಬೋದು. ಹಾಗಿದ್ರೆ ಈ ರಕ್ತಹೀನತೆಯ ಕೊರತೆಯನ್ನು ನಿವಾರಿಸ್ಕೊಳ್ಳಿಕ್ಕಾಗಿ ಹಲವಾರು ಆಸನಗಳು ಬರ್ತವೆ. ಆ ಯಾವ ಆಸನಗಳು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ನಾವು ನೇರವಾಗಿ ನಿಂತ್ಕೊಳ್ಳೋಣ. ನಿಧಾನವಾಗಿ ಕೈಗಳನ್ನು ಮೇಲೆತ್ತಿ ನೇರವಾಗಿ ಎದ್ದು ನಿಂತ್ಕೊಳ್ಳಿ. ಈಗ ರಕ್ತಹೀನತೆಯ ಕೊರತೆಯನ್ನು ನೀಗಿಸಲಿಕ್ಕಾಗಿ, ನಮ್ಮ ಜಠರಾಗ್ನಿಯನ್ನು ಜಾಗೃತಗೊಳಿಸಲಿಕ್ಕಾಗಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಕನಿಷ್ಠ ಪಕ್ಷ 30ರಿಂದ 50 ಬಾರಿ ನೀವು ಅಭ್ಯಾಸ ಮಾಡಬೇಕು. ಇದಾದ ಮೇಲೆ ಒಂದು ಅಷ್ಟಾಂಗ ವಿನ್ಯಾಸ ಯೋಗವನ್ನು ನಿಮಗೆ ಹೇಳಿಕೊಡ್ತೇನೆ. ಆ ಅಷ್ಟಾಂಗ ವಿನ್ಯಾಸ ಯೋಗ ಹೆಚ್ಚು ನಿಮ್ಮ ಹೊಟ್ಟೆಯ ಅಂಗಾಂಗಗಳ ಮೇಲೆ ಕೆಲಸವನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಪಚನ ಕ್ರಿಯೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಜೀರ್ಣಶಕ್ತಿಯನ್ನು ನೀವು ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕಾಗಿ ಆ ವಿನ್ಯಾಸ ಯೋಗ ಭಾಳ ಅತಿ ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತದೆ. ಹಾಗಿದ್ರೆ ಈಗ ಮೊದಲನೇದಾಗಿ ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ. ನಮಸ್ಕಾರ ಸ್ಥಿತಿಯಲ್ಲಿರಿ. ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಬೇಕು.
ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ ಶರೀರವನ್ನು ಹಿಂದೆ ಬಾಗಿಸಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಮುಂದೆ ಬಾಗಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಎಡಗಾಲನ್ನು ಮೊದಲು ಹಿಂದೆ ತಳ್ಳಿ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ ಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರಗಡೆ ನಿಲ್ಲಿಸಿ ಬಹಿರ್ಕುಂಭಕದಲ್ಲಿ ಅಷ್ಟಾಂಗ ನಮಸ್ಕಾರವನ್ನು ಮಾಡಿ ಉಸಿರನ್ನು ಒಳಗಡೆ ತೆಗೆದುಕೊಳ್ತಾ ಭುಜಂಗಾಸನ ಸ್ಥಿತಿಗೆ ಬನ್ನಿ. ಉಸಿರನ್ನು ಹೊರ ಹಾಕ್ತಾ ಶಶಾಂಕಾಸನವನ್ನು ಮಾಡಿ ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಭುಜಂಗಾಸನ. ಮತ್ತೆ ಉಸಿರನ್ನು ಹೊರ ಹಾಕ್ತಾ ಅಧೋಮುಖ ಶ್ವಾನಾಸನ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಎಡಗಾಲನ್ನೇ ಮತ್ತೆ ಮುಂದೆ ತೆಗೆದುಕೊಂಡು ಬನ್ನಿ. ಯಾವ ಕಾಲು ಹಿಂದೆ ಹೋಗಿರ್ತದೆ ಆ ಕಾಲನ್ನೇ ನಾವು ಆ ರೌಂಡಲ್ಲಿ ವಾಪಸ್ ಮುಂದೆ ತೆಗೆದುಕೊಂಡು ಬರಬೇಕು. ಮೊದಲನೆಯ ರೌಂಡು ನಾವು ಎಡಗಾಲಿನಿಂದನೇ ಪ್ರಾರಂಭ ಮಾಡಬೇಕು. ಅದಾದಮೇಲೆ ಬಲಗಾಲಿನಿಂದ. ಯಾವಾಗ ಎಡಗಾಲು ಹಿಂದೆ ಹೋಗ್ತದೆ ಆ ರೌಂಡಲ್ಲಿ ಎಡಗಾಲೆ ಮುಂದೆ ಬರಬೇಕು. ಯಾವ ರೌಂಡಲ್ಲಿ ಬಲಗಾಲ ಹಿಂದೆ ಹೋಗ್ತದೆ ಆ ರೌಂಡಲ್ಲಿ ಬಲಗಾಲೆ ಹಿಂದೆ ಬರಬೇಕು. ಈಗ ನಾನು ಫಸ್ಟ್ ರೌಂಡಲ್ಲಿ ಎಡಗಾಲಿನಿಂದ ಪ್ರಾರಂಭ ಮಾಡಿದೆ, ಅದಕ್ಕೆ ಎಡಗಾಲೆ ವಾಪಸ್ ಬಂದಿದೆ. ಇದಾದಮೇಲೆ ಏಕಾದಶ ಪಾದಹಸ್ತಾಸನ. ಉಸಿರು ಬಿಡ್ತಾ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಿ. ದ್ವಾದಶ ಊರ್ಧ್ವಹಸ್ತಾಸನ. ಸಮಸ್ಥಿತಿ. ಸೂರ್ಯ ನಮಸ್ಕಾರವನ್ನು ಶ್ವಾಸಬದ್ಧವಾಗಿ ಅಭ್ಯಾಸ ಮಾಡಬೇಕು. ನೀವು ಶ್ವಾಸವನ್ನು ಸರಿಯಾಗಿ ನಿಯಂತ್ರಣದಲ್ಲಿ ಇರಿಸಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿದರೆ ಮಾತ್ರ ಅದರ ಲಾಭ ಸಿಗ್ತದೆ. ಇಲ್ಲ ಅಂದರೆ ನಿಮ್ಮ ಶರೀರದಲ್ಲಿ ತ್ರಿದೋಷಗಳಲ್ಲಿ ಅಸಮಾನತೆ ಉಂಟಾಗಿ ತ್ರಿದೋಷಗಳು ಇಂಬ್ಯಾಲೆನ್ಸ್ ಆಗೋದ್ರ ಮೂಲಕ ನಿಮ್ಮಲ್ಲಿ ಇನ್ನಷ್ಟು ವ್ಯಾಧಿಗಳು ವೃದ್ಧಿ ಆಗ್ತಾ ಹೋಗ್ತವೆ. ಆಸನಗಳನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂಥ ಅಗ್ನಿ ಜಾಗೃತವಾಗುತ್ತೆ. ಯಾಕಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಶರೀರದ ಒಳಗಡೆ ಅಗ್ನಿ ತತ್ವ ಜಾಗೃತವಾಗುತ್ತೆ. ಆ ಅಗ್ನಿ ತತ್ವ ಜಾಗೃತವಾದಾಗ ನಮ್ಮ ಜಠರಾಗ್ನಿನೂ ಕೂಡ ಕ್ರಿಯಾಶೀಲವಾಗುತ್ತೆ. ಜಠರಾಗ್ನಿ ಕ್ರಿಯಾಶೀಲವಾಯಿತು ಅಂತ ಹೇಳಿದ್ರೆ ನಾವು ತಿಂದಿರತಕ್ಕಂಥ ಆಹಾರ ಜೀರ್ಣ ಆಗುತ್ತೆ. ಜೀರ್ಣ ಆದರೆ ನಮ್ಮ ಶರೀರಕ್ಕೆ ಬೇಕಾಗಿರತಕ್ಕಂಥ ಪೋಷಕ ತತ್ವ ಆಗುತ್ತೆ, ರಕ್ತನೂ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಅದಕ್ಕಾಗಿ ಸೂರ್ಯ ನಮಸ್ಕಾರವನ್ನು ಮಾಡೋ ಸಂದರ್ಭದಲ್ಲಿ ಭಾಳ ಹೆಚ್ಚು ನಮ್ಮ ಶರೀರದ ಮೇಲೆ ನಾವು ಗಮನವನ್ನು ಕೊಡಬೇಕು. ಅದರ ಜೊತೆಗೆ ಶ್ವಾಸ ಪ್ರಶ್ವಾಸ ಕ್ರಿಯೆ ಕಡೆಗೂ ಕೂಡ ನೀವು ಹೆಚ್ಚು ಗಮನ ಕೊಡಬೇಕು. ಯಾವಾಗ ಉಸಿರು ತೆಗೆದುಕೊಳ್ಬೇಕು, ಯಾವಾಗ ಬಿಡಬೇಕು, ಇದು ಭಾಳ ಮುಖ್ಯ. ಮೈಂಡ್, ಬಾಡಿ ಆ್ಯಂಡ್ ಬ್ರೆತ್ ಅಂದರೆ ಮನಸ್ಸು, ಶರೀರ ಮತ್ತು ಉಸಿರು, ಈ ಮೂರು ಬೆರೆತಾಗ ಅದಕ್ಕೆ ಯೋಗ ಅಂತ ಕರೀತಾರೆ. ನೀವು ಉಸಿರು ಒಂದು ಕಡೆಗೆ, ನಿಮ್ಮ ಆಸನ ಒಂದು ಕಡೆಗೆ ಇದ್ದರೆ ಅದು ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸ್ ಮಾಡೋದ್ರಿಂದ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಅಷ್ಟೇ ನಿಮಗೆ. ಆ ಎಕ್ಸಸ್ ಆಫ್ ಹೀಟ್ನಿಂದ ನಿಮ್ಮ ದೇಹದೊಳಗಿರ್ತಕ್ಕಂಥ ನೀರಿನ ಪ್ರಮಾಣ ಹೊರಗಡೆ ಬಂದು ನೀವು ಸ್ವಲ್ಪ ಆ ಕ್ಷಣದಲ್ಲಿ ತೆಳ್ಳಗೆ ಕಾಣಿಸ್ತೀರ ಅಷ್ಟೇ. ಆದರೆ ಮತ್ತೆ ನೀರು ಕುಡಿದ್ಮೇಲೆ ಮತ್ತೆ ದಪ್ಪ ಆಗ್ತೀರ. ಅದಕ್ಕಾಗಿ ಈ ರಕ್ತಹೀನತೆ ಬರಲಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಕಾರಣ ಅಂದರೆ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್. ಈಗ ಇಷ್ಟಿಷ್ಟು ದಪ್ಪ ಇರ್ತಾರೆ ನೋಡಲಿಕ್ಕೆ, ಆದರೆ ಮೈಯಲ್ಲಿ ರಕ್ತನೇ ಇರಲ್ಲ ಅವ್ರಿಗೆ. ಆ ಹೆಚ್ಚು ಕೊಬ್ಬಿರ್ತಕ್ಕಂಥ ವ್ಯಕ್ತಿಗಳಿಗೆ, ಕೊಲೆಸ್ಟ್ರಾಲ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ರಕ್ತಹೀನತೆ ಸಮಸ್ಯೆ ಬರ್ತದೆ. ಅದಕ್ಕಾಗಿ ನಿಮ್ಮ ಶರೀರದ ಒಳಗಡೆ ಆಕ್ಸಿಜನನ್ನು ನೀವು ಹೆಚ್ಚು ಜಾಗೃತಪಡಿಸ್ಕೊಳ್ಬೇಕು. ಅಂದರೆ ಸೂರ್ಯ ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ಹೆಚ್ಚು ಉಸಿರಾಟದ ಕಡೆ ಗಮನ ಕೊಡಬೇಕು. ಹೆಚ್ಚು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡೋ ಸಂದರ್ಭದಲ್ಲೇ ನಿಮಗೆ ಪ್ರಾಣಾಯಾಮನೂ ಕೂಡ ಆಗ್ತದೆ. ಅದಕ್ಕಾಗಿ ಒಂದೇ ಒಂದು ಪ್ರಕ್ರಿಯೆಯಲ್ಲಿ 2-3 ಲಾಭವನ್ನು ಪಡ್ಕೊಳ್ಳೋದು ಅಂತ ಹೇಳಿದರೆ ಯೋಗ ಅಂತ ಕರೀತಾರೆ. ಅದಕ್ಕೆ ನೀವು ಉಸಿರನ್ನು ಹೆಚ್ಚು ಪ್ರಬಲವಾಗಿ ತೆಗೆದುಕೊಳ್ಳೋದು, ಹೆಚ್ಚು ಪ್ರಬಲವಾಗಿ ಬಿಡ್ತಕ್ಕಂಥ ಅಭ್ಯಾಸದ ಜೊತೆಗೆ ಈ ಸೂರ್ಯ ನಮಸ್ಕಾರದ ಆಸನಗಳನ್ನು ಮಾಡಬೇಕು. ಈಗ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ. ಈಗ ಸಾಮಾನ್ಯವಾಗಿ ಉಸಿರಾಟವನ್ನು ಮಾಡಬೇಕು. ಎರಡನೇ ಸ್ಥಿತಿ ಊರ್ಧ್ವಹಸ್ತಾಸನ, ಉಸಿರು ತೆಗೆದುಕೊಳ್ಬೇಕು. ಎರಡನೇ ಸ್ಥಿತಿ ಪಾದಹಸ್ತಾಸನ.
ಊರ್ಧ್ವ ಹಸ್ತಾಸನ. ಮೊದಲನೆಯ ಸ್ಥಿತಿ ಅಂದರೆ ಮೊದಲನೇ ಆಸನ ಊರ್ಧ್ವ ಹಸ್ತಾಸನ. ಈ ಊರ್ಧ್ವ ಹಸ್ತಾಸನದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೊಣಕಾಲನ್ನ ಬಾಗಿಸ್ಬಾರ್ದು. ಮೊಣಕಾಲು ಬಾಗಿಸಿದ್ರಿ ಅಂಥೇಳಿದ್ರೆ ಆಸನ ಸರಿಯಾಗಿ ಆಗಲ್ಲ. ಅದಕ್ಕೆ ಎರಡೂ ಕೈಗಳು ನೇರವಾಗಿರಬೇಕು, ತೋಳುಗಳು ಕಿವಿಗೆ ಸ್ಪರ್ಶ ಆಗಿರಬೇಕು. ಉಸಿರನ್ನು ತೆಗೆದುಕೊಂಡಾಗ ನೇರವಾಗಿ ಹಿಂದೆ ಬಾಗಬೇಕು, ಮೊಣಕಾಲು ಬಾಗಿಸ್ಬಾರ್ದು. ದ್ವೇ ಉಸಿರನ್ನು ಬಿಡ್ತಾ ಪಾದಹಸ್ತಾಸನ. ತ್ರೀಣಿ ಉಸಿರನ್ನು ತೆಗೆದುಕೊಳ್ತಾ ಬಲಗಾಲು ಹಿಂದೆ. ಚತ್ವಾರಿ ಉಸಿರನ್ನು ಬಿಡ್ತಾ ಬಲಗಾಲು ಕೂಡ ಹಿಂದೆ, ಎಡಗಾಲು ಹಿಂದೆ. ಪಂಚ ಉಸಿರನ್ನು ಹೊರಗಡೆ ನಿಲ್ಲಿಸಿ ಅಷ್ಟಾಂಗ ನಮಸ್ಕಾರ. ಇದಕ್ಕೆ ಬಹಿರ್ಕುಂಭಕ್ ಅಂತ ಕರೀತಾರೆ. ಇಲ್ಲಿ ಜಾಲಂಧರ ಬಂದ ಆಗ್ತದೆ, ಮೂಲ ಬಂದ ಆಗ್ತದೆ, ಉಡ್ಯಾನ ಬಂದ ಆಗ್ತದೆ. ಅಂದರೆ ಕತ್ತು, ಹೊಕ್ಕಳು ಮತ್ತು ಗುದದ್ವಾರ ಲಾಕ್ ಆಗ್ತದೆ. ಷಟ್ ಉಸಿರನ್ನು ತೆಗೆದುಕೊಳ್ತಾ ಭುಜಂಗಾಸನ. ಸಪ್ತ ಉಸಿರನ್ನು ಬಿಡ್ತಾ ಶಶಾಂಕಾಸನ. ಅಷ್ಟ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಭುಜಂಗಾಸನ. ನವ ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ದಶ ಉಸಿರನ್ನು ತೆಗೆದುಕೊಳ್ತಾ ಅಶ್ವಸಂಚಾಲನ. ಏಕಾದಶ ಉಸಿರನ್ನು ಬಿಡ್ತಾ ಪಾದಹಸ್ತಾಸನ. ದ್ವಾದಶ ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವ ಹಸ್ತಾಸನ. ಸಮಸ್ಥಿತಿ. ಇದು ಸೂರ್ಯ ನಮಸ್ಕಾರ. ಈ ರೀತಿಯಾಗಿ ನಿಧಾನವಾಗಿ ನಿರಂತರವಾಗಿ ನೀವು 30ರಿಂದ 50 ಬಾರಿ ಅಭ್ಯಾಸ ಮಾಡಬೇಕು. ಇದಾದ ಮೇಲೆ ಮುಂದೆ ಇನ್ನೊಂದು ಪ್ರಕ್ರಿಯೆಯನ್ನು ನೀವು ಮಾಡಬೇಕು. ಅದಕ್ಕೆ ಅಷ್ಟಾಂಗ ವಿನ್ಯಾಸ ಯೋಗ ಅಂತ ಕರೀತಾರೆ. ಅಷ್ಟ ಅಂಗಗಳನ್ನು, ಶರೀರದಲ್ಲಿರ್ತಕ್ಕಂಥ 8 ಪ್ರಬಲ ಅಂಗಗಳನ್ನು ಸಮರ್ಥವಾಗಿ ಬಳಸ್ಕೊಂಡು ಯೋಗದ ವಿನ್ಯಾಸವನ್ನು ಮಾಡೋದಕ್ಕೆ ಅಷ್ಟಾಂಗ ವಿನ್ಯಾಸ ಯೋಗ ಅಂತ ಕರೀತಾರೆ. ಹಾಗಿದ್ರೆ ಈ ಅಷ್ಟಾಂಗ ವಿನ್ಯಾಸ ಯೋಗವನ್ನು ಹೇಗೆ ಮಾಡೋದು, ಇದರಿಂದ ನಮ್ಮ ರಕ್ತಹೀನತೆಯ ಕೊರತೆಯನ್ನು ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ನೇರವಾಗಿ ನಿಂತ್ಕೊಳ್ಳಿ. ತಾಡಾಸನ ಅಂತ ಕರೀತಾರೆ. ಸಮಸ್ಥಿತಿ. ಈಗ ನಮಸ್ಕಾರ ಸ್ಥಿತಿಗೆ ಬನ್ನಿ. 2 ಕೈಗಳನ್ನು ಜೋಡಿಸಿದ್ರೆ ಸಾಕು, ಮನಸ್ಸು ಪ್ರಶಾಂತವಾಗುತ್ತೆ. ಅದಕ್ಕೆ ಯೋಗದಲ್ಲಿ ಮೊದಲೇನು ಮಾಡಬೇಕು? ಕೈಗಳನ್ನು ಜೋಡಿಸ್ಕೋಬೇಕು. ಅದನ್ನೇ ಬಸವಣ್ಣನವ್ರು ಹೇಳ್ತಾರೆ, ಮುಗಿದ ಕೈ ಬಾಗಿದ ತಲೆಯನ್ನಾಗಿಸಯ್ಯ ಕೂಡಲ ಸಂಗಮ ದೇವ. ಈಗ ಯಾವುದೋ ಒಂದು ಕಂಪ್ನಿಯಲ್ಲಿ ಏನೋ ಒಂದು ಮ್ಯಾನೇಜರ್ ಇರ್ತಾರೆ, ಅವ್ರದ್ದು ಸೊಕ್ಕು, ಕೊಬ್ಬು, ಅಹಂಕಾರ ನೋಡ್ಬೇಕು ನೀವು. ಆದರೆ ರಾಜ್ಯಕ್ಕೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣನವರು, ಧರ್ಮದ ಸ್ಥಾಪಕರಾಗಿರ್ತಕ್ಕಂಥ ಬಸವಣ್ಣನವರು, ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಬಸವಣ್ಣನವ್ರು ಹೇಳ್ತಾರೆ, ನನ್ನನ್ನು ಯಾವತ್ತಲೂ ಕೂಡ ನೀನು ಮುಗಿದ ಕೈ ಬಾಗಿದ ತಲೆಯನ್ನಾಗಿರಿಸು ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಾರೆ. ನಮಗೊಂಚೂರು ಏನಾದರೂ ಒಂದು ಸ್ವಲ್ಪ ಮೇಲೆ ಹೋಗ್ತಕ್ಕಂಥ ಸ್ಥಿತಿ ಬಂದುಬಿಟ್ರೆ ನಮ್ಮಲ್ಲಿ ದುರಹಂಕಾರ ಬಂದುಬಿಡ್ತದೆ. ಅದಕ್ಕೆ ಯೋಗದಲ್ಲಿ ಮೊದಲು ದುರಹಂಕಾರವನ್ನು ನಾವು ಬಿಡಬೇಕು. ಅಂದಾಗ ಮಾತ್ರ ನಾವು ಯೋಗಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ನಾವು ಕೇವಲ ಮಾಸ್ಟ್ರುಗಳಾಗ್ತೇವೆ. ಮಾಸ್ಟ್ರುಗಳಂತೇಳಿದ್ರೆ ಯೋಗ ಮಾಸ್ಟರ್ಸ್ ಬೇರೆ, ಯೋಗ ಗುರುಗಳು ಬೇರೆ. ಮಾಸ್ಟ್ರ್ ಅಂತಕ್ಕಂಥದ್ದಕ್ಕೆ ಗುರು ಅಂತಕ್ಕಂಥ ಪದಗಳನ್ನು ನಾವು ಜೋಡಿಸಿದಾಗ ಮಾಸ್ಟ್ರು ಗುರುವಿನಷ್ಟು ಆ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಸ್ಥಿತಿ ಅವನಲ್ಲಿ ಇರಲ್ಲ. ಹಾಗಾಗಿ ನಾವೆಲ್ಲ ಯೋಗ ಮಾಸ್ಟ್ರುಗಳಾಗಬಾರ್ದು, ನಾವೆಲ್ಲ ಯೋಗ ಗುರುಗಳಾಗಬೇಕು ಅಂತ ಹೇಳಿದರೆ ನಮ್ಮನ್ನು ನಾವು ಮೊದಲು ಪರಿವರ್ತನೆ ಮಾಡಿಕೊಳ್ಬೇಕು. ನಾವು ಯಾವಾಗಲೂ ವಿನಯತೆ ಮತ್ತು ವಿಧೇಯತೆಯಿಂದ ಬದುಕಬೇಕು. ಅಂದಾಗ ಮಾತ್ರ ಅಲ್ಲಿ ಯೋಗ ಪ್ರಾರಂಭ ಆಗ್ತದೆ. ಹಾಗಾಗಿ ಮೊದಲನೆಯ ಒಂದು ಸ್ಥಿತಿ, ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾದ್ರೆ ಯೋಗದಲ್ಲಿ ನಮಸ್ಕಾರ ಸ್ಥಿತಿ ಬರ್ತದೆ. ಈ ನಮಸ್ಕಾರ ಸ್ಥಿತಿಯಿಂದ ಈಗ ಅಷ್ಟಾಂಗ ವಿನ್ಯಾಸ ಯೋಗವನ್ನು ಮಾಡೋಣ. ಮೊದಲನೇದಾಗಿ ಏಕಂ ಉತ್ಕಟಾಸನ. ದ್ವೇ ದ್ವಿಕೋನಾಸನ. ಶ್ರೇಣಿ ನಿಧಾನವಾಗಿ ಮತ್ತೆ ಉತ್ಕಟಾಸನ. ಚತ್ವಾರಿ ಚತುರಂಗ ದಂಡಾಸನ. ಉಸಿರು ಬಿಡಬೇಕು, ಉಸಿರನ್ನು ಹೊರಗಡೆ ಹೋಲ್ಡ್ ಮಾಡಬೇಕು. ಪಂಚ ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವಮುಖ ಶ್ವಾನಾಸನ.
ಷಟ್ ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಸಪ್ತ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಉತ್ಕಟಾಸನ. ಅಷ್ಟ ಉಸಿರನ್ನು ಬಿಡ್ತಾ ಅರ್ಧ ಹಲಾಸನ. ನವ ಉಸಿರನ್ನು ತೆಗೆದುಕೊಳ್ತಾ ಪೂರ್ಣ ಹಲಾಸನ. ಈಗ ನೋಡಿ, ಹೊಟ್ಟೆ ಮೇಲೆ ಹೆಚ್ಚು ಭಾರ ಬಂದಿರತಕ್ಕಂಥದ್ದು. ಈ ರೀತಿ ಭಾರ ಹೊಟ್ಟೆ ಮೇಲೆ ಬಂದರೆ ಹೊಟ್ಟೆ ಭಾರ ಕಡಿಮೆ ಆಗ್ತದೆ. ಹೊಟ್ಟೆ ಮೇಲೆ ಸ್ವಲ್ಪ ಭಾರ ಹಾಕಬೇಕು ನಾವು, ಇಲ್ಲಾಂದರೆ ಹೊಟ್ಟೆ ನಮ್ಮನ್ನು ಭಾರ ಮಾಡಿಬಿಡುತ್ತದೆ. ದಶ ಸರ್ವಾಂಗಾಸನ. ಉಸಿರನ್ನ ಬಿಡ್ತಾ ಕಾಲನ ಮೇಲೆತ್ತಿ. ಏಕಾದಶ ಉಸಿರನ್ನು ತೆಗೆದುಕೊಳ್ತಾ ಪ್ರಸಾರಿತ ಹಲಾಸನ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ದ್ವಾದಶ ಪಾರ್ಶ್ವ ಹಲಾಸನ. ಉಸಿರು ಬಿಡುತ್ತಾ ಬಲಗಾಲಿರೋ ಕಡೆಗೆ ಎಡಗಲ್ ತಮ್ಮನೆ. ತ್ರಯೋದಶ, ಈಗ ಉಸಿರು ತೆಗೆದುಕೊಂಡು ಉಸಿರು ಬಿಡುತ್ತಾ ಎಡಗಾಲಿರೋ ಕಡೆಗೆ ಬಲಗಾಲು ತೆಗೆದುಕೊಂಬನ್ನಿ. ಪಾರ್ಶ್ವ ಹಲಾಸನ. ನೋಡಿ, ಹೊಟ್ಟೆ ಮೇಲೆ ಹೆಚ್ಚು ವರ್ಕ್ ಆಗ್ತಾಯಿದೆ. ಚತುರ್ದಶ, ನಿಧಾನವಾಗಿ ಮತ್ತೆ ಸರ್ವಾಂಗಾಸನ. ಸರ್ವಾಂಗಾಸನ ಅಂದರೆ ಸರ್ವ ಅಂಗಗಳನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥ ಆಸನ. ಪಂಚದಶ ಪಶ್ಚಿಮೋತ್ತನಾಸನ. ಷೋಡಶ ಮತ್ತೆ ಹಲಾಸನ. ಸಪ್ತದಶ ಉತ್ಕಟಾಸನ. ಉಸಿರು ಬಿಡಬೇಕು. ಅಷ್ಟದಶ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಸಮಕೋನಾಸನ. ಏಕೋರ್ವಿಂಶತಿ ನಿಧಾನ ಉಸಿರು ಬಿಡ್ತಾ ಪಾದಹಸ್ತಾಸನ. ವಿಂಶತಿ ಉಸಿರು ತೆಗೆದುಕೊಳ್ತಾ ಊರ್ಧ್ವಹಸ್ತಾಸನ. ಸಮಸ್ಥಿತಿ. ಇದಕ್ಕೆ ಅಷ್ಟಾಂಗ ವಿನ್ಯಾಸ ಯೋಗ ಅಂತ ಕರೀತಾರೆ. ಇದು ಇತ್ತೀಚೆಗೆ ಬಂದಿರತಕ್ಕಂಥದ್ದು. ಯಾವುದೇ ಆಸನ ಆಗಲಿ ಹಠಯೋಗ ಪ್ರದೀಪಿಕೆಯಲ್ಲಿರ್ತಕ್ಕಂಥ ಆಸನಗಳನ್ನೇ ನಾವು ಮಾಡ್ತೇವೆ. ಆಸನದ ಬಗ್ಗೆ, ಬಂಧರದ ಬಗ್ಗೆ, ಮುದ್ರೆಯ ಬಗ್ಗೆ, ಈ ಎಲ್ಲದರ ಬಗ್ಗೆ ಸ್ವಾತ್ಮಾರಾಮ ಅಂತ ಒಬ್ಬ ಹಠಯೋಗಿಗಳು ಹಠಯೋಗ ಪ್ರದೀಪಿಕಾ ಅಂತಕ್ಕಂಥದ್ರಲ್ಲಿ ಈ ಆಸನಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದನ್ನೇ ಇಟ್ಕೊಂಡು ನಾವೆಲ್ಲ ಇವತ್ತು ಯೋಗವನ್ನು ಮಾಡ್ತಾಯಿದ್ದೀವಿ. ಆದರೆ ಆಸನ ಪ್ರಾಣಾಯಾಮ ಮಾಡದೆ ನಿಜವಾಗಿರತಕ್ಕಂಥ ಯೋಗ ಅಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ಹತ್ತಿರವಾಗಿರೋದಕ್ಕೆ ಯೋಗ ಅಂತ ಕರೀತಾರೆ, ಅಥವಾ ಆತ್ಮ ಸಾಕ್ಷಾತ್ಕಾರವೇ ಯೋಗ ಅಂತ ಹೇಳ್ಬೋದು. ಇವೆಲ್ಲ ಏನಂದರೆ ಶರೀರವನ್ನು ಮೊದಲು ಸ್ವಚ್ಛಗೊಳಿಸ್ತಕ್ಕಂಥ ಹಲವಾರು ವಿಧಾನಗಳು. ಶರೀರ ಮಾಧ್ಯಮಂ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಅಂದರೆ ಶರೀರ ಚೆನ್ನಾಗಿದ್ದರೆ ಮಾತ್ರ ನಾವು ಎಂತಹ ದೊಡ್ಡ ಸಾಧನೆಯನ್ನಾದರೂ ಮಾಡಬಹುದು. ಶರೀರ ಚೆನ್ನಾಗಿದ್ದರೆ ಮನಸ್ಸು ಚೆನ್ನಾಗಿದ್ದರೆ ಬುದ್ಧಿ ಚೆನ್ನಾಗಿದ್ದರೆ ನಮ್ಮ ಭಾವನೆಗಳು ಚೆನ್ನಾಗಿದ್ದರೆ ನಮ್ಮ ಆತ್ಮದರ್ಶನ ನಮಗೆ ಆಗ್ತದೆ. ಹಾಗಾಗಿ ನಾವು ಮೊದಲು ಹಾರ್ಡ್ವೇರನ್ನು ಚೆನ್ನಾಗಿ ಇಟ್ಕೊಳ್ಬೇಕು. ಅಂದಾಗ ಮಾತ್ರ ಒಳಗಡೆ ಸಾಫ್ಟ್ವೇರ್ ಚೆನ್ನಾಗಿರಲಿಕ್ಕೆ ಸಾಧ್ಯ. ಅದಕ್ಕೆ ಬೆಳಗ್ಗೆ ಬೇಗ ಹೇಳ್ತಕ್ಕಂಥ ರೂಢಿ ಮಾಡ್ಕೊಳ್ಳಿ. ಹೆಚ್ಚು ಬೆಳಗ್ಗೆ ಬೇಗ ಹೇಳ್ತಕ್ಕಂಥವ್ರಿಗೆ ಈ ರೀತಿ ಯಾವ ಸಮಸ್ಯೆಗಳು ಬರೋಂಗಿಲ್ಲ. ಬೆಳಗ್ಗೆ ಬೇಗ ಎದ್ದು ನೀವೇನು ಮಾಡಬೇಕು, ಒಂದು ಗ್ಲಾಸ್ ಉಗುರು ಬೆಚ್ಚನೆ ನೀರನ್ನು ಕುಡಿದು ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಬಂದು
ಮಲಮೂತ್ರ ವಿಸರ್ಜನೆಯನ್ನು ಮಾಡಿದ ಮೇಲೆ ಸ್ನಾನ ಮಾಡಿಕೊಂಡು ಯೋಗ ಮಾಡಲಿಕ್ಕೆ ಶುರು ಮಾಡಿ, ಯೋಗಾಸನಗಳು ಮಾಡಿ, ಸ್ವಲ್ಪ ಪ್ರಾಣಾಯಾಮ ಮಾಡಿ, ಕೊನೆಗೆ ಶಿವಯೋಗ ಧ್ಯಾನವನ್ನು ಮಾಡಿದ್ರೆ ನಿಮ್ಮಲ್ಲಿ ಯಾವ ಡೆಫಿಷಿಯನ್ಸಿಗಳು ಬರೋಂಗಿಲ್ಲ. ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಅಷ್ಟೇ ಅಲ್ಲ, ಯಾವುದೂ ಡೆಫಿಷಿಯನ್ಸಿ ಬರೋಂಗಿಲ್ಲ. ಎಲ್ಲ ನಿಮ್ಮ ಶರೀರದಲ್ಲಿ ಪರಿಪಕ್ವತೆಯಿಂದ ಕೂಡಿರ್ತವೆ. ಇದು ನಿಜವಾಗಿರ್ತಕ್ಕಂಥ ಯೋಗ. ಇನ್ನು ನೆಕ್ಸ್ಟು, ರಕ್ತಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಹಲವಾರು ಮನೆಮದ್ದುಗಳನ್ನು ಕೂಡ ಬಳಸ್ಬೋದು. ಏನು ಮನೆಮದ್ದುಗಳನ್ನು ಬಳಸ್ಬೋದು ಅಂದರೆ, ದಾಳಿಂಬೆ ಹಣ್ಣು ಅಂತ ಬರ್ತದೆ. ಈ ದಾಳಿಂಬೆ ಹಣ್ಣಿನ ಜ್ಯೂಸನ್ನು ನೀವೇನು ಮಾಡಬೇಕು, ಬೆಳಗ್ಗೆ ಮತ್ತು ರಾತ್ರಿ ಊಟದಕ್ಕಿಂತ ಅರ್ಧ ಗಂಟೆ ಮೊದಲು ಸೇವನೆ ಮಾಡಬೇಕು. ನಿಮಗೆ ಜ್ಯೂಸ್ ಅಂತ ಹೇಳಿದ ತಕ್ಷಣ ತಲೆಗೆ ಬರೋದು ಸಕ್ಕರೆ ಹಾಕಿ, ಐಸ್ ಹಾಕಿ ಮಾಡಿಬಿಡೋದು. ಯಾವುದೇ ಕಾರಣಕ್ಕೂ ಜ್ಯೂಸ್ನಲ್ಲಿ ಸಕ್ಕರೆ ಹಾಕಬೇಡಿ. ನಾವು ಸಕ್ಕರೆ ಬಗ್ಗೆ ಹೇಳ್ತಾ ಇದ್ದೀವಿ. ಸಕ್ಕರೆ ಅಂದರೆ ತಿಳಿ ವಿಷ. ಅದು ಮನುಷ್ಯನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೋಷಕ ತತ್ವಗಳು ಕೂಡ ಸಕ್ಕರೆಯಲ್ಲಿಲ್ಲ. ಸಕ್ಕರೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಬಿಳಿ ಆಗಿರ್ತಕ್ಕಂಥ ವಿಷ ಇದೆ. ಅದಕ್ಕೆ ಆತ್ಮೀಯರೇ, ನೀವು ಯಾವುದೇ ಕಾರಣಕ್ಕೂ ಸಕ್ಕರೆ ಮಾತ್ರ ಮುಟ್ಲಿಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಕುಡಿದ್ರೆ ವಿಷ ಕುಡ್ದಂಗೆ. ಆ ದಾಳಿಂಬೆ ಹಣ್ಣಿನಲ್ಲಿ ನೀವು ವಿಷ ಬೆರೆಸಿ ಕುಡಿದ್ರೆ ಏನಾಗ್ತದೆ, ಅಮೃತದಲ್ಲಿ ವಿಷ ಬೆರೆಸಿದಾಗ ಆ ಅಮೃತವೂ ಕೂಡ ವಿಷ ಆಗ್ತದೆ. ಹಾಗಾಗಿ ಭಾಳ ಮುಖ್ಯವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವ ಜ್ಯೂಸ್ಗೂ ಕೂಡ, ಬರೀ ನಾನು ಹೇಳಿರ್ತಕ್ಕಂಥ ದಾಳಿಂಬೆ ಜ್ಯೂಸ್ಗೆ ಅಷ್ಟೇ ಅಲ್ಲ, ಯಾವ ಜ್ಯೂಸ್ಗೂ ಕೂಡ ಸಕ್ಕರೆ ಹಾಕಬಾರ್ದು, ಐಸ್ ಹಾಕಬಾರ್ದು. ಐಸ್ ಹಾಕಿದರೆ ಹೋಯ್ತಲ್ಲಿ ಎಲ್ಲವೂ ಕೂಡ ಸತ್ತು ಹೋಗಿಬಿಡ್ತದೆ. ಆ ಹೊಟ್ಟೆ ಒಳಗಡೆ ಹೋಗಿ ಆ ಐಸ್ ಏನು ಮಾಡ್ತದೆ, ಹೊಟ್ಟೆಯನ್ನು ತಣ್ಣಗೆ ಮಾಡ್ತದೆ. ಹೊಟ್ಟೆ ತಣ್ಣಗಾದರೆ ನಮ್ಮ ಮೆದುಳು ತಣ್ಣಗಾಗುತ್ತೆ. ಮೆದುಳು ತಣ್ಣಗಾದರೆ ನಮ್ಮ ಕಿಡ್ನಿಗಳು, ಹಾರ್ಟು ಎಲ್ಲ ತಣ್ಣಗಾಗ್ತವೆ. ಹಾಗಿದ್ರೆ ಕಿಡ್ನಿ, ಹಾರ್ಟು, ಮೆದುಳು ಎಲ್ಲ ತಣ್ಣಗಾದರೆ ನಾವು ಉಳಿತೀವಾ? ನಾವು ಹೋಗ್ಬೇಕಾಗತ್ತಷ್ಟೇ. ಅದಕ್ಕೆ ಫಸ್ಟ್ ಬಂದು ಯಾರಿಗಾದರೂ ಸೀರಿಯಸ್ ಆಗಿದ್ದರೆ ಡಾಕ್ಟರ್ ಬಂದು ಏನು ಮಾಡ್ತಾರೆ, ಈ ಥರ ಮೈ ಮುಟ್ಟು ನೋಡ್ತಾರೆ. ಬೆಚ್ಚಗಿದ್ರೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ತಣ್ಣಗಿದ್ರೆ ತಗೊಂಡು ಹೋಗಿ ಮನೆಗೆ ಅಂತ ಹೇಳ್ತಾರೆ. ಯಾಕಂತೇಳಿದ್ರೆ ನಮ್ಮ ಶರೀರದಲ್ಲಿ ಅಗ್ನಿ ತತ್ವದಿಂದ ಜೀವಕೋಶಗಳು ಬದುಕಿರ್ತವೆ. ಅಗ್ನಿ ಸಂಸ್ಕಾರವೇ ಶರೀರದಲ್ಲಿ ಈ ಒಂದು ಪ್ರಾಣಶಕ್ತಿಯ ಮೂಲ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಐಸನ್ನು ತಿನ್ನೋದ್ರಿಂದ, ಫ್ರಿಜ್ಜಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ನಿಮ್ಮ ಅಗ್ನಿ ತತ್ವ ಏನಾಗುತ್ತೆ, ಹಾಳಾಗಿ ಹೋಗುತ್ತೆ. ಯಾವಾಗ ಅಗ್ನಿ ಮಾಂದ್ಯ ಆಗುತ್ತೆ ಆವಾಗ ಅಜೀರ್ಣದಿಂದ ನಿಮ್ಮ ಶರೀರದಲ್ಲಿ 168 ಕಾಯಿಲೆಗಳು ಬರ್ತವೆ. ಅದಕ್ಕೆ ಫ್ರಿಜ್ನಲ್ಲಿ ಏನಿದೆ, CFC, ಕ್ಲೋರೋಫ್ಲೋರಿಕ್ ಕಾರ್ಬನ್, ಕೆಮಿಸ್ಟ್ರಿ ತೆಗೆದು ನೋಡಿದರೆ ಕ್ಲೋರಿನ್ ವಿಷ, ಫ್ಲೋರಿನ್ ವಿಷ, ಕಾರ್ಬನ್ ಅಂತೂ ಭಯಂಕರವಾಗಿರ್ತಕ್ಕಂಥ ವಿಷ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ, ನೀವ್ಯಾರು ಫ್ರಿಜ್ನಲ್ಲಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಬೇಡಿ. ಫ್ರಿಜ್ ಬಂದಿರತಕ್ಕಂಥದ್ದು ಯಾವುದಕ್ಕೋಸ್ಕರ? ಔಷಧಿ ನೀಡಲಿಕ್ಕೋಸ್ಕರ, ಆಹಾರವನ್ನು ನೀಡಲಿಕ್ಕೆಲ್ಲ. ಅದು ಕೂಡ ಕೆಮಿಕಲ್ ಔಷಧಿಗಳನ್ನ ನೀಡಲಿಕ್ಕೋಸ್ಕರ. ಅದಕ್ಕಾಗಿ ಆತ್ಮೀಯರೇ, ನೀವು ಯಾವುದೇ ಕಾರಣಕ್ಕೂ ಫ್ರಿಜ್ಜನ್ನು ಬಳಸಬಾರ್ದು. ಜ್ಯೂಸ್ ಮಾಡೋ ಟೈಮಲ್ಲಿ ಸಕ್ಕರೆ ಬಳಸಬಾರ್ದು. ಅದರ ಜೊತೆಗೆ ಐಸನ್ನು ಕೂಡ ಹಾಕಬಾರ್ದು. ಇದಿಷ್ಟು ಮಾಡಿದ್ರೆ ನೀವು ಬೆಳಗ್ಗೆ ಸಂಜೆ ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ವೃದ್ಧಿಯಾಗುತ್ತೆ. ಇನ್ನೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಈ ಒಂದು ರಕ್ತಹೀನತೆ ಕೊರತೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಂತೇಳಿದ್ರೆ, ಈ ಒಣ ದ್ರಾಕ್ಷಿಯನ್ನು ಒಂದು 10 ದ್ರಾಕ್ಷಿಯನ್ನು ರಾತ್ರಿ ನೀರಿನಲ್ಲಿ ನೆನೆಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಸೋಸಿ ಆ ದ್ರಾಕ್ಷಿಯನ್ನು ತಿಂದು ನಂತರ ಒಂದು 10 ರಿಂದ 15 ನಿಮಿಷ ಬಿಟ್ಟು ಒಂದು ಎಳ್ನೀರನ್ನು ಕುಡಿಯೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಕೇವಲ 3 ರಿಂದ 4 ತಿಂಗಳಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹೀಗೆ ನಮ್ಮ ಶರೀರದಲ್ಲೇ ಆ ಒಂದು ರಕ್ತ ಉತ್ಪತ್ತಿ ಮಾಡ್ತಕ್ಕಂಥ ಅಂಶಗಳನ್ನು ನಾವು ಸೇವನೆ ಮಾಡ್ತಕ್ಕಂಥದ್ದನ್ನು ಕಲಿಯಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗೊತ್ತಾಯ್ತಲ್ಲ, ನಾವು ಹೊರಗಡೆಯಿಂದ ಎಷ್ಟೇ ರಕ್ತ ಹಾಕಿಸ್ಕೊಂಡ್ರೂ ಕೂಡ ಅದು ನಮಗೆ ಉಪಯೋಗ ಇಲ್ಲ. ಎಲ್ಲೋ ಡ್ಯಾಮೇಜ್ ಆದಾಗ, ಎಲ್ಲ ಆಕ್ಸಿಡೆಂಟ್ ಆದಾಗ ಅಥವಾ ಡೆಲಿವರಿ ಆದಾಗ ನಾವೇನೋ ಒಂದೇನೋ ಆಪ್ರೇಷನ್ ಮಾಡಬೇಕಾದ್ರೆ ಆ ರೀತಿ ರಕ್ತ ಹಾಕ್ಬೋದು. ಆದರೆ ಅದಕ್ಕೆ ಡಿಪೆಂಡ್ ಆಗಿರಬಾರ್ದು. ಈ ಹಲವಾರು ರಕ್ತಹೀನತೆಯ ಕಾಯಿಲೆಗಳು ಬರ್ತಾ ಇದ್ದಾವೆ. ಆ ರಕ್ತಹೀನತೆ ಕಾಯಿಲೆಯಿಂದ ನಮ್ಮಲ್ಲಿ ಸುಮಾರು ಕ್ಯಾನ್ಸರ್ನಂತಕ್ಕಂಥ ಭಯಂಕರ ವ್ಯಾಧಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ರಕ್ತಹೀನತೆಯ ಸಮಸ್ಯೆಯಿಂದ ನಾವು ದೂರ ಇರಬೇಕು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾವು ಈ ಟೀ, ಕಾಫಿ ಮತ್ತು ಅದರ ಜೊತೆಗೆ ಈ ಒಂದು ಸಕ್ಕರೆ, ಐಸ್ ಕ್ರೀಮ್ಗಳನ್ನ ನಾವು ತಿನ್ನಬಾರ್ದು. ಈ ಥರ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮ್ಮ ಶರೀರದಲ್ಲಿ ನಾನು ಹೇಳಿದ್ನಲ್ಲ 168 ಕಾಯಿಲೆಗಳು ಬರ್ತವೆ. ಇದಿಷ್ಟನ್ನು ನೆನಪಿನಲ್ಲಿಟ್ಕೊಳ್ಳಿ. ನಾಳಿನ ಕಾರ್ಯಕ್ರಮದಲ್ಲಿ ಈ ರಕ್ತಹೀನತೆಯ ಸಮಸ್ಯೆಯಿಂದ ಯಾವೆಲ್ಲ ಕಾಯಿಲೆಗಳು ಬರ್ತವೆ,
ಕ್ಯಾನ್ಸರ್ ಹೇಗೆ ಬರುತ್ತೆ, ನಮ್ಮಲ್ಲಿ ರಕ್ತಹೀನತೆ ಕೊರತೆಯಿಂದ ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ, ರಕ್ತಹೀನತೆ ಕೊರತೆಯಿಂದ ಬ್ರೈನ್ ಹೆಮರೇಜ್ ಹೇಗಾಗುತ್ತೆ, ರಕ್ತಹೀನತೆ ಕೊರತೆಯಿಂದ ನಮ್ಮ ಶರೀರದಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗ್ತವೆ, ಅದಕ್ಕೆ ಪರಿಹಾರ ಸೂತ್ರಗಳನ್ನು ಸಂಪೂರ್ಣವಾಗಿ ನಾಳಿನ ಒಂದು ಕಾರ್ಯಕ್ರಮದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.